Hello everyone, welcome to Sanmargaha classes. Let us see question number 13 of chapter Force and Pressure. An arrangement that indicates the descending order of friction among the following is. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿಬೇಕು ಅಂದ್ರೆ ಜಾಸ್ತಿ ಯಾವುದು ಕಡಿಮೆ ಯಾವುದು ಅದಕ್ಕಿಂತ ಕಡಿಮೆ ಫ್ರಿಕ್ಷನ್ ಯಾವುದು ಅಂತ. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವೀಗ ಫ್ರಿಕ್ಷನ್ ಯಾವ್ದ್ರಲ್ಲಿ ಯಾವ್ಯಾವ ತರ ಇದೆ ಅನ್ನೋದನ್ನ ಅರೇಂಜ್ ಮಾಡಿರೋದನ್ನ ಸೆಲೆಕ್ಟ್ ಮಾಡೋಣ. ಓಕೆ, ಆಪ್ಷನ್ ಎ ರೋಲಿಂಗ್ ಫ್ರಿಕ್ಷನ್, ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್. ಜಾಸ್ತಿ ಯಾವ್ದಕ್ಕಿದೆ, ಮೀಡಿಯಂ ಯಾವ್ದಕ್ಕಿದೆ, ಕಡಿಮೆ ಯಾವ್ದಕ್ಕಿದೆ ಫ್ರಿಕ್ಷನ್ ಅಂತ ನಾವೀಗ ನೋಡ್ತಾ ಹೋಗೋಣ. ಫಸ್ಟ್ ಒನ್ ರೋಲಿಂಗ್ ಫ್ರಿಕ್ಷನ್. ಹಾಗಿದ್ರೆ ವಾಟ್ ಈಸ್ ರೋಲಿಂಗ್ ಫ್ರಿಕ್ಷನ್? ಫ್ರಿಕ್ಷನ್ occurring when one body rolling on another surface. ಒಂದ್ ಸರ್ಫೇಸ್ ಮೇಲೆ ಒಂದ್ ಬಾಡಿ ರೋಲ್ ಆಗಿ ಹೋಗ್ತಾ ಇದೆ ಅಂದ್ರೆ ಅದನ್ನ ರೋಲಿಂಗ್ ಫ್ರಿಕ್ಷನ್. ದ ಫ್ರಿಕ್ಷನ್ ಎಕ್ಸರ್ಟೆಡ್ ಬೈ ದಟ್ ರೋಲಿಂಗ್ ಬಾಡಿ ಅಥವಾ ರೋಲಿಂಗ್ ಆಬ್ಜೆಕ್ಟ್ is called as rolling friction. ವಾಟ್ ಈಸ್ ಸ್ಟ್ಯಾಟಿಕ್ ಫ್ರಿಕ್ಷನ್? ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದ್ರೆ ಏನು? ವೆನ್ ಟೂ ಬಾಡೀಸ್ ಆರ್ ಇನ್ ಕಾಂಟ್ಯಾಕ್ಟ್. ಯಾವಾಗ ಒಂದ್ ಬಾಡಿಯನ್ನ ಮೂವ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ, ಇಟ್ ಈ the static friction comes to play when we try to move the object which is in rest. ಯಾವ್ದು ರೆಸ್ಟ್ ಅಲ್ಲಿ ಇದೆ ಅದನ್ನ ನಾವು ಮೂವ್ ಮಾಡಕ್ಕೆ ಟ್ರೈ ಮಾಡ್ತೀವಿ, ಅವಾಗ ಸ್ಟ್ಯಾಟಿಕ್ ಫ್ರಿಕ್ಷನ್ ಬರುತ್ತೆ. ಸ್ಲೈಡಿಂಗ್ ಫ್ರಿಕ್ಷನ್, ಫ್ರಿಕ್ಷನ್ that comes into play when one object is sliding on another surface, ಅದನ್ನ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಓಕೆ, ಈಗ ಯಾವ್ದ್ರಲ್ಲಿ ಹೈಯೆಸ್ಟ್ ಫ್ರಿಕ್ಷನ್, ಫ್ರಿಕ್ಷನ್ ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂತ ನೋಡೋಣ. ನೀವು ಸೂಪರ್ ಮಾರ್ಕೆಟಿಗೆ ಹೋಗಿದ್ದೀರಿ, ಆ ಟೈಮಲ್ಲಿ ಪುಲ್ಲಿ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ತೀರಾ, ಅಥವಾ ಬಕೆಟ್ ಇರುತ್ತಲ್ಲ ಬಾಸ್ಕೆಟ್ ಅದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಅಫ್ಕೋರ್ಸ್ ಪುಲ್ಲಿ ಅಲ್ವಾ. ಯಾಕೆ? ಈಸಿಲಿ ಅದನ್ನ ಎಳ್ಕೊ ಬರ್ಬೋದು. ನೀವು ಎಷ್ಟೇ ಸಾಮಾನ್ ಅದ್ರೊಳಗೆ ತುಂಬಿ ಈಸಿಲಿ ಎಳ್ಕೊ ಬಂದಿರ್ತೀರಿ. ನೀವ್ ಅದ್ರೊಳಗೆ ಎಷ್ಟು ತುಂಬಿದ್ರು, ನೀವು ಚಿಕ್ಕವರಿದ್ರು ಅದನ್ನ ಆರಾಮ್ಸೆ ಎಳ್ಕೊ ಬಂದಿರ್ತೀರಿ ಅಲ್ವಾ. ಅದೇ ನೀವು ಬಾಸ್ಕೆಟ್ ಅಲ್ಲಿ ಅಷ್ಟೇ ಸಾಮಾನ್ ತುಂಬಿದ್ರೆ ನೀವು ಅದನ್ನ ಎಳ್ಕೊ ಬರ್ಲಿಕ್ಕೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಹಾಗಿದ್ರೆ ಈಗ ಫಸ್ಟ್ ಬಾಸ್ಕೆಟ್ ಅಲ್ಲಿ ನೀವು ಫುಲ್ ತುಂಬಿದಿರಿ ಸಾಮಾನೆಲ್ಲ ಅಂತ ಇಟ್ಕೊಳ್ಳುವ, ನಿಮಗೆ ಫುಲ್ ಅವೈಲೇಬಲ್ ಇರ್ಲಿಲ್ಲ, ನೀವು ಬಾಸ್ಕೆಟ್ ಅಲ್ಲಿ ತುಂಬಿದಿರಿ, ಅಥವಾ ಈ ಮೇಡಮ್ ಹೇಳಿದ್ ನಿಜನ ಸುಳ್ಳು ಅಂತ ಟ್ರೈ ಮಾಡುವ ಅಂತ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೀರಿ, ಎಲ್ಲ ಸಾಮಾನೆಲ್ಲ ತಗೊಂಡು ಬಾಸ್ಕೆಟ್ ಅಲ್ಲಿ ತುಂಬಿಕೊಂಡ್ರಿ, ಫುಲ್ ಹೆವಿ ಆಗಿದೆ ಈಗ ಬಾಸ್ಕೆಟ್. ಯು ಆರ್ ಟ್ರೈಂಗ್ ಟು ಪುಷ್ ದಟ್ ಬಾಸ್ಕೆಟ್. ನೀವ್ ಅದನ್ನ ತಳ್ಳಿಕ್ಕೆ ಟ್ರೈ ಮಾಡ್ತಿದ್ದೀರಿ. ಅಟ್ ದಟ್ ಟೈಮ್ ನೀವ್ ಅದನ್ನ ತಳ್ಳಿಕ್ಕೆ ಟ್ರೈ ಮಾಡ್ತಿದ್ದೀರಿ, ಯಾರೋ ಅದನ್ನ ತಡಿತಿದ್ದಾರೆ ಅಂತ ಫೀಲ್ ಬರುತ್ತೆ. ಅಲ್ಲಿ ಯಾರು ಮ್ಯಾಜಿಕ್ ಪರ್ಸನ್ ಇಲ್ಲ ಅಲ್ವಾ. ದಟ್ ಅರ್ತ್ ಸರ್ಫೇಸ್ ದಟ್ ಎಕ್ಸರ್ಟಿಂಗ್ ಸಮ್ ಫ್ರಿಕ್ಷನಲ್ ಫೋರ್ಸ್ ಅಲ್ವಾ. ಈಗ ಬಾಸ್ಕೆಟ್ ಸರ್ಫೇಸ್ ಮತ್ತೆ ಬಾಸ್ಕೆಟ್ ಬಾಟಮ್ ಏನಿದೆ ಅದು ಮತ್ತೆ ಅದ್ ಸರ್ಫೇಸ್ ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಬಾಸ್ಕೆಟ್ ಮೂವ್ ಆಗೋದನ್ನ ಅದ್ ಸರ್ಫೇಸ್ ಅಪೋಸ್ ಮಾಡ್ತಾ ಇದೆ, ದಟ್ ಈಸ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತೂ ಇಂತೂ ಮಾಡಿ ಸ್ವಲ್ಪ ತಳ್ಳಿದ್ರಿ, ಈಗ ಸ್ಲೈಡಿಂಗ್ ಫ್ರಿಕ್ಷನ್ ಸ್ಟಾರ್ಟ್ ಆಯ್ತು ಅಲ್ವಾ. ಅದನ್ನ ಸ್ವಲ್ಪ ತಳ್ಳಿದ್ರಿ ಅಂದ್ರೆ ಆಮೇಲೆ ಆರಾಮ್ಸೆ ತಳ್ಕೊಂಡು ಹೋಗ್ಬಹುದು. ಯಾಕೆ? ಫಸ್ಟ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇತ್ತು, ಆಮೇಲೆ ಸ್ಲೈಡ್ ಸ್ಟಾರ್ಟ್ ಆದ್ಮೇಲೆ ಸ್ಲೈಡಿಂಗ್ ಫ್ರಿಕ್ಷನ್ ಆಯ್ತು. ಹಾಗಿದ್ರೆ ಸ್ಲೈಡಿಂಗ್ ಫ್ರಿಕ್ಷನ್ ಮತ್ತೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಲ್ಲಿ ಯಾವುದು ಹೈಯೆಸ್ಟ್ ಇದೆ? ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಜಾಸ್ತಿ ಇದೆ. ಈಗ ರೋಲಿಂಗ್ ಫ್ರಿಕ್ಷನ್ ಬರುವ. ಓಕೆ, ನಿಮ್ಗೆ ಅಂತೂ ಇಂತೂ ಪುಲ್ಲಿ ಸಿಕ್ತು, ಆ ಪುಲ್ಲಿಯಲ್ಲಿ ಎಲ್ಲ ಹಾಕೊಂಡ್ರಿ, ಈಗ ನೀವ್ ಅದನ್ನ ಆರಾಮ್ಸೆ ಎಳ್ಕೊಂಡ್ ಹೋಗ್ಬಹುದು, ಹ್ಯಾಪಿಯಾಗಿ ಎಳ್ಕೊಂಡ್ ಹೋಗ್ತೀರಿ ಅಲ್ವಾ. ದಿಸ್ ರೋಲಿಂಗ್ ಫ್ರಿಕ್ಷನ್ ಈಸ್ ಲೀಸ್ಟ್ ಅಲ್ವಾ. ಸೊ ಈಗ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಯಾವ ತರ ಮಾಡ್ತೀರಿ? ಯಾವ್ದು ಹೈಯೆಸ್ಟ್ ಇದೆ? ಸ್ಟ್ಯಾಟಿಕ್ ಫ್ರಿಕ್ಷನ್, ಅದಾದ್ಮೇಲೆ ಸ್ಲೈಡಿಂಗ್ ಫ್ರಿಕ್ಷನ್, ದೆನ್ ರೋಲಿಂಗ್ ಫ್ರಿಕ್ಷನ್. therefore ಆಪ್ಷನ್ ಸಿ is ರೈಟ್. ನೋಡಿ, ಫಸ್ಟ್ ಆಪ್ಷನ್ ಅಲ್ಲಿ ರೋಲಿಂಗ್ ಫ್ರಿಕ್ಷನ್, ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್ ರಾಂಗ್ ಇದೆ. ಸೆಕೆಂಡ್ ಆಪ್ಷನ್ ಬಿ ದಲ್ಲಿ ರೋಲಿಂಗ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್ ಅಂಡ್ ಸ್ಟ್ಯಾಟಿಕ್ ಫ್ರಿಕ್ಷನ್, ದಿಸ್ is also wrong. ಆಪ್ಷನ್ ಡಿ sliding friction, static friction, rolling friction, this is also wrong. The correct answer is answer option C, static friction, sliding friction and rolling friction. Thank you.